ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ರಣ ಬಿಸಿಲು ಹೆಚ್ಚುತ್ತಾ ಇದೆ. ಬಾಗಲಕೋಟೆಯಲ್ಲಿ 39 ಡಿಗ್ರಿ ತಾಪಮಾನ ದಾಖಲು. ಹೀಟ್ ವೇವ್ಗೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಹೀಟ್ ವೇವ್ಗೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಇನ್ನು ಹೀಟ್ ಸ್ಟ್ರೋಕ್ಗೆ ಒಳಗಾದ ವ್ಯಕ್ತಿಗಳಿಗೆ ಚಿಕಿತ್ಸೆಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಗೆ ಈಗಾಗಲೇ ಸಕಲ ಸಿದ್ಧತೆ. ಗ್ಯಾರಂಟಿ ನ್ಯೂಸ್ಗೆ ಜಿಲ್ಲಾಸ್ಪತ್ರೆ ಆರ್ಎಂಒ ವೀರಪ್ಪ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ 70 ಎಸಿ ಹಾಗೂ 200ಕ್ಕೂ ಹೆಚ್ಚು ಫ್ಯಾನ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ವಿದ್ಯುತ್ ವ್ಯತ್ಯಯ ಆದಾಗ 2 ಆಟೋ ಸ್ಟಾರ್ಟ್ ಅನ್ನ ಮಾಡಿರುವಂತದ್ದು, 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಬೇಸಿಗೆ ಆರಂಭವಾದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಾ ಹೋಗುತ್ತೆ. ಪ್ರತಿ ವರ್ಷ ಕೂಡ ಇಲ್ಲಿ 40, 45, 48 ಡಿಗ್ರಿವರೆಗೂ ಕೂಡ ಬಾಗಲಕೋಟೆ, ವಿಜಯಪುರ, ಗುಲ್ಬರ್ಗ, ಬೀದರ್ ಈ ಭಾಗಗಳಲ್ಲಿ ಹೆಚ್ಚಿನ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಹೋಗುವಂಥದ್ದು. ನಿನ್ನೆಷ್ಟೇ ಬೀದರ್ನಲ್ಲಿ ಓರ್ವ ಯುವಕ ಬಿಸಿಲಿನ ತಾಪಮಾನದಿಂದ ಹೆಚ್ಚಾಗಿ ಸಾವನ್ನಪ್ಪಿರುವಂಥ ಘಟನೆ ನಡೆಯುವಂಥದ್ದು. ನಾನಿದೀಗ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂಥದ್ದು. ಇಲ್ಲಿ ಬಿಸಿಲಿನ ತಾಪಮಾನಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಸ್ಪತ್ರೆ ಆಡಳಿತ ಸಿಬ್ಬಂದಿ ಮಾಡ್ಕೊಂಡಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈಗಾಗಲೇ ಈ ಒಂದು ICU ಏನಿದೆ, ಇಂಟೆನ್ಸಿವ್ ಕೇರ್ ಏನಿದೆ, ಈ ರೂಮ್ನಲ್ಲಿ ಬಿಸಿಲಿನ ತಾಪಮಾನದಿಂದ ಬಂದಂತಹ ಪೇಷಂಟ್ಗಳಿಗೆ ಸಾಕಷ್ಟು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಳ್ಳಲಾಗಿದೆ. ಅವರಿಗೆ ಸಮರ್ಪಕವಾದ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈಗಾಗಲೇ ವಯೋವೃದ್ಧರಾದಿಯಾಗಿ ಸಾಕಷ್ಟು ಇಲ್ಲಿ ಪೇಷಂಟ್ಸ್ಗಳನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೆ ಸಮರ್ಪಕ ಚಿಕಿತ್ಸೆಯನ್ನು ಕೂಡ ಕೊಡ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಿಸಿಲಿನ ತಾಪ ಹೆಚ್ಚಾದ್ರೆ ಅವರಿಗೆ ಸಮರ್ಪಕವಾಗಿ ಏನು ಪ್ರತಿಕೂಲ ವಾತಾವರಣ ನಿರ್ಮಾಣವಾಗಲಿಕ್ಕೆ ಎಸಿಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗಿರುವಂಥದ್ದು. ಸುಮಾರು ಇಲ್ಲಿ 2 ಎಸಿಗಳು ಇರುವಂಥದ್ದು. ಒಟ್ಟಾರೆ ಈ ಏನು ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು 50ರಿಂದ 60 ಎಸಿಗಳನ್ನ ಇಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಏನು ಅಳವಡಿಸಲಾಗಿರುವಂಥದ್ದು. ಅವು ಎಲ್ಲವೂ ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತ ಇಲ್ಲಿ ಒಂದು ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಪ್ರತಿ ವಾರ್ಡ್ನಲ್ಲೂ ಕೂಡ ಅದೇನು ಫ್ಯಾನ್ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಅಲ್ಲದೆ ಜನರೇಟರ್ ಕೂಡ ಕರೆಂಟ್ ಹೋದ್ರೆ ಜನರೇಟರ್ ವ್ಯವಸ್ಥೆ ಮೂಲಕ ಇಲ್ಲಿ ಈ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡದ್ದು. ಹೀಟ್ ವೇವ್ಸ್ನಿಂದ ಯಾವುದೇ ಅಹಿತಕರ ಘಟನೆ ನಡೆದಂತೆ ಜಿಲ್ಲಾಸ್ಪತ್ರೆಗೆ ಬಂದಂತಹ ಪೇಷಂಟ್ಸ್ಗಳಿಗೆ ಸಮರ್ಪಕ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿನ ಸಿಬ್ಬಂದಿ ಏನು ಜಿಲ್ಲಾಡಳಿತ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ವಯೋವೃದ್ಧರು ಇಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಿದ್ದಾರೆ. ಇದಲ್ಲದೆ ಹೀಟ್ ವೇವ್ಸ್ನಿಂದ ಬಂದಂತಹ ಪೇಷಂಟ್ಸ್ಗಳಿಗೆ ಎಲ್ಲ ಸಕಲ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿನ ವೈದ್ಯಾಧಿಕಾರಿಗಳು ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಇದೀಗ ಏನು ಜಿಲ್ಲಾಸ್ಪತ್ರೆಯ RMO ಆದಂತಹ ವೀರಪ್ಪ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ ಯಾವ ರೀತಿ ಸಿದ್ಧತೆ ಇದೆ ಅಂತ. ಸರ್, ಇದೀಗ ಹೀಟ್ ವೇವ್ಸ್ ಜಾಸ್ತಿ ಆಗ್ತಿದೆ ಉತ್ತರ ಕನ್ನಡ ಭಾಗದಲ್ಲಿ, ಅದರಲ್ಲೂ ಬಾಗಲಕೋಟೆ ಇವತ್ತು 39 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು. ಅಂತ ಪೇಷಂಟ್ಸ್ಗಳು ಹೀಟ್ ವೇವ್ಸ್ನಿಂದ ಬಂದಂತಹ ಪೇಷಂಟ್ಸ್ಗಳಿಗೆ ತಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿವಿ? ಸುಮಾರು ನಮ್ಮಲ್ಲಿ ಒಂದು 20 ಬೆಡ್ ICUಗಳಿದ್ದಾವೆ. ಸೊ ಯಾವ್ದಾದ್ರು ನಮಗೆ ಹೀಟ್ ಸ್ಟ್ರೋಕ್ ಬಂದರೆ ಬಿಸಿಲಿನ ತಾಪಮಾನದಿಂದ ಬರುವ ತೊಂದರೆಗಳಿಗೆ ICU ಬೆಡ್ಗಳು ಒಂದು 3 ಬೆಡ್ಗಳನ್ನು ನಾವು ಖಾಲಿ ಇಟ್ಟಿದ್ದೀವಿ ಅದಕ್ಕಾಗಿ. ಮತ್ತೆ ಉಳಿದಂತೆ ನಮ್ಮಲ್ಲಿ ವಿದ್ಯುತ್ ಸರಬರಾಜು ಸ್ವಯಂ ಚಾಲಿತವಾದ ಜನರೇಟರ್ಗಳು 2 ಇದ್ದಾವೆ. ಮತ್ತೆ ಸದಾ ರೋಗಿಗಳಿಗೆ ಈ ಫ್ಯಾನ್ ವ್ಯವಸ್ಥೆ ಮತ್ತು ಅತ್ಯಂತ ಈಗ ತೀವ್ರತಮ ರೋಗ ಇರತಕ್ಕಂಥ ICUಗಳಲ್ಲಿ, ಆಪರೇಷನ್ ಥಿಯೇಟರ್ಗಳಲ್ಲಿ ಸದಾ AC ವ್ಯವಸ್ಥೆಯನ್ನು ಕೂಡ ನಾವು ವಹಿಸಿದ್ದೇವೆ. ಈಗ ಕಳೆದ ತಿಂಗಳಲ್ಲೇ ಸುಮಾರು 32 ACಗಳನ್ನು ನಾವು ಫಿಕ್ಸ್ ಮಾಡಿದ್ದೇವೆ, ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಮತ್ತೆ ಇರ್ತಕ್ಕಂಥ ಆಪರೇಷನ್ ಥಿಯೇಟರ್ ಸೆಂಟ್ರಲ್ ACಗಳು ಕೂಡ ಹೊಸದಾಗಿ ಅದನ್ನು ನವೀಕರಿಸಿದ್ದೀವಿ. ಸೊ ಹೀಗಾಗಿ ಯಾವುದೇ ಸಮಸ್ಯೆಗಳು ಆಗಲ್ದಂಗೆ ನೋಡ್ಕೊಂಡಿದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಸಮರ್ಪಕವಾಗಿ ಇಟ್ಟಿದ್ದೀವಿ. ಈಗ ಏನಿದು ಇದರಿಂದ ಸ್ಟ್ರೋಕ್ನಿಂದ ಬಂದಂತಹ ಪೇಷಂಟ್ಸ್ಗಳಿಗೆ ಅವ್ರು ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಂತೀರಿ, ಅಥವಾ ಇಲ್ಲಿ ಈಗಾಗಲೇ ಆ ರೀತಿಯ ಪೇಷಂಟ್ಸ್ಗಳನ್ನ ಬಂದಿದ್ದಾರೆ, ದಾಖಲಾಗಿದ್ದಾರ ಅಂತ? ನಮ್ಮಲ್ಲಿ ಈ ವರ್ಷ ಯಾವ ಬಂದಿಲ್ಲ ಸರ್. ಹೋದ ವರ್ಷ ಕೂಡ 43 ಡಿಗ್ರಿ ತಾಪಮಾನ ಮುಟ್ಟಿದ್ರು ಕೂಡ ನಮ್ಮಲ್ಲಿ ಸನ್ಸ್ಟ್ರೋಕ್ ಅಂತ ಯಾವ್ದು ಬಂದಿಲ್ಲ. ಬಂದರೂ ಕೂಡ ನಾವು ಅದಕ್ಕೆ ನಮ್ಮ ಸಿಬ್ಬಂದಿಯು ಕೂಡ ನಾವು ಎಲ್ಲರಿಗೂ ಟೆಂಪರೇಚರ್ ಮೇಜರ್ ಮಾಡೋದಕ್ಕೆ ಟೆಂಪರೇಚರ್ ಗನ್ಗಳಿದಾವೆ ಎಲ್ಲ ಬೆಡ್ಗಳಲ್ಲಿ.
ಮತ್ತೆ ಅವ್ರಿಗೆ ನಾವು ವಿಶೇಷವಾಗಿ ಈ ವಿಷಯದಲ್ಲಿ ಮಾಹಿತಿ ನೀಡಿದ್ದೀವಿ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.